ಗುರುಜಿ, ನಾವು ಮಾತಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಲಿದೆ ಅಂತ ಚುಟುಕಾಗಿ ಹೇಳಿದ್ರಿ. ಏನ್ ಗುರುಜಿ ಅದು? ಮುಂದಿನ ದಿನಗಳಲ್ಲಿ ನಿಮಗೆ ಮೊದಲೇ ಹೇಳಿದೆ, ಸೂಕ್ಷ್ಮವಾಗಿ ನಾನು ತೊಡಗೊಳ್ತಕ್ಕಂಥ ಆ ಮೇ 6ನೇ ತಾರೀಕಿಂದ 12ನೇ ತಾರೀಕು ಆ ಜಗನ್ಮಾತೆಯ ಪ್ರಾರ್ಥನೆ, 18ನೇ ತಾರೀಕೊಳಗೆ ಅವಳು ಭೂಸ್ಪರ್ಶವನ್ನು ಮಾಡ್ತಾಳೆ. ಸತ್ಯ. ಈ ಸಮಯದಿಂದ ನಿಮಗೆ ಪ್ರಕೃತಿಯ ಲಯವಾಗೋದು ಖಚಿತ. ಎಷ್ಟೋ ಜನ ಏನೇ ಹೇಳ್ಕೊಳ್ಳಿ, ನಡೆಯೋದು ಖಚಿತ. ಆಗ ಏನೇನು ನಡೆಯುತ್ತೆ, ಎಲ್ಲಿಂದ? ಸೆಪ್ಟೆಂಬರಿಂದ ಪ್ರಾರಂಭ ಆಗುತ್ತೆ. ನೋಡಿ, ಯಾವತ್ತಾರು ಒಂದು ಆಗತ್ತೆ, ಬಿಲ್ಡಿಂಗ್ ಬೀಳುತ್ತೆ ಅಂದರೆ ಬಿಲ್ಡಿಂಗ್ ಧಡಾರ ಒಂದೇ ದಿವಸಕ್ಕೆ ಬೀಳಲ್ಲ. ಮೊದಲಿಂದ ಅಲ್ಲಾಡಕ್ಕೆ ಶುರು ಆಗುತ್ತೆ, ಆಮೇಲೆ ಕಂಬಿಗಳೆಲ್ಲ ದೂರ ಆಗುತ್ತೆ, ಆಮೇಲೆ ಸ್ವಲ್ಪ ಮಟ್ಟಿಗೆ ಮಣ್ಣು ಉದುರ್ತಾ ಇರಕ್ಕೆ ಶುರು ಆಗುತ್ತೆ, ಆಮೇಲೆ ಏನಾಗುತ್ತೆ, ಎಲ್ಲೋ ಒಂದು ಘಟನೆ ಢಮಾರ್ ಅಂತ ಏನಾದರೂ ಒಂದು ಶಬ್ದ ಬರುತ್ತೆ. ಆ ವೈಬ್ರೇಷನ್ಗೆ ಅಲ್ಲಿಂದ ಶುರು ಆಗುತ್ತೆ ಬಿಲ್ಡಿಂಗ್ ಬೀಳೋದು. ಹೀಗೆ ನಿಧಾನವಾಗಿ ಹೋಗ್ತಾ ಹೋಗುತ್ತೆ. ಕಾಲಾಯ ತಸ್ಮೈ ನಮಃ. ಪ್ರತಿಯೊಬ್ಬರೂ ಮಜ್ಜಿಗೆ ಕಡಿಯೋಕ್ಕೆ ಮೊದಲು ಆ ಪೂರ್ತಿಯಾಗಿರ್ತಕ್ಕಂಥ ಮೊಸರಲ್ಲಿ ನೀವು ಕೋಲನ್ನು ಹಾಕಿದಾಗ ಆ ಕವ್ವವನ್ನು ಹಾಕಿ ಹಿಂಗೆ ಕಡಿಬೇಕಾದ್ರೆ ಸ್ವಲ್ಪ ಮಟ್ಟಕ್ಕೆ ತೇಲಕ್ಕೆ ಶುರು ಆಗುತ್ತೆ. ಸ್ವಲ್ಪ ಬದಲಾಗಿ ಹಿಂಗೆ ಅನ್ನಬೇಕು. ಆಗ ಸಮುದ್ರ ಮಥನ ಆಗುತ್ತೆ. ಈ ಸಮುದ್ರ ಮಥನ ಆಗೋ ಸಮಯಕ್ಕೆ ಸ್ವಲ್ಪ ನಿಧಾನಕ್ಕೆ ಶುರುವಾಗುತ್ತೆ. ಆಮೇಲೆ ಆ ಫೋರ್ಸ್ ಸಿಕ್ಕಿದಾಗ ಚೆನ್ನಾಗಿ ಕಡಿಯೋಕ್ಕೆ ಶುರು ಮಾಡ್ತೀವಿ. ಹಾಗೇನೆ ಭೂಮಿಯನ್ನ ಕಡಿಯೋಕ್ಕೆ ಶುರು ಮಾಡಿದಾನೆ ಸಾಕ್ಷಾತ್ ಜಗನ್ಮಾತೆ. ಮೊಸರು ಕಡಿಬೇಕಲ್ಲ, 3 ಪಟ್ಟು ನೀರಾಗಿರ್ತಕ್ಕಂಥದ್ದು ಏನಾಗುತ್ತೆ, ನೀರಿನಂಶ ಹೆಚ್ಚಾಗತ್ತೆ. ಎಲ್ಲಿ? ಪ್ರಪಂಚಾದ್ಯಂತ ನೀರು ಹೆಚ್ಚಾಗತ್ತೆ. ಗಂಗೆ ಒಣಗ್ತಾ ಬರ್ತಾಳೆ. ಏನೇನು ಘಟನೆ ನೋಡ್ಕೊಳ್ಳಿ. ನಂಬರ್ 1, ಹಿಮಾಲಯದಲ್ಲಿ ಗಂಗೆ ಕರಗ್ತಾಳೆ. ಕರಗೋಗ್ತಾ ಬಂದಾಗ ಹಿಮಗಳೆಲ್ಲ ಕರಗೋಗುತ್ತೆ. 2ನೇ ಘಟನೆ, ಥರ್ಡ್ ವರ್ಲ್ಡ್ ವಾರ್ ವಿಲ್ ಬ್ರೇಕ್ ಔಟ್. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶುರು. ಅದಾದ್ಮೇಲೆ ಏನಾಗುತ್ತೆ, ಅಲ್ಲೋಲ ಕಲ್ಲೋಲ, ರಕ್ತಪಾತಗಳಾಗತ್ತೆ. ಎಲ್ಲಿ? ಇದೇ ವಿಶೇಷವಾಗಿ ಪಕ್ಕದ ರಾಜ್ಯದಲ್ಲಿ. ಯಾವ ರಾಜ್ಯ ಅಂತ ನಾನು ಹೇಳಬೇಕಾದ್ರೆ ನಿಮಗೆ ಗೊತ್ತು. ಆ ರಾಜ್ಯದಲ್ಲಿ ಆಗತಕ್ಕಂಥ ರಕ್ತಪಾತಗಳು ಸಾಕ್ಷಾತ್ ನರಸಿಂಹನಿಂದ ಆಗತ್ತೆ. ಯಾಕೆಂದ್ರೆ ಇವರೆಲ್ಲ ಅನ್ಯಾಯ ನರಸಿಂಹಸ್ವಾಮಿಗೆ ಮಾಡಿದ್ದಾರೆ. ಆ ನರಸಿಂಹ ಸುಮ್ಮನೆ ಬಿಡ್ತಾನ? ದಂಡಂ ದಶಗುಣಂ ಭವೇತ್. ಫಿಕ್ಸ್ಡ್ ಡಿಪಾಸಿಟ್ ಕೊಡಲೇಬೇಕು. ಯಾಕೆಂದ್ರೆ ಆವಾಗ ಹಾಕಿರೋ ಮೆಚುರಿಟಿ ಇವಾಗ ಸ್ಯಾಂಕ್ಷನ್ ಆಗಬೇಕಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಆಗತಕ್ಕಂಥ ರಕ್ತಪಾತಗಳು ನಡೆಯುತ್ತೆ. ಕಳ್ಳರು ಕಾಕರು ಒಳಗೆ ಬರ್ತಾರೆ. ರಾಹು ಯಾವತ್ತು ಗುರು ಮನೆಯಲ್ಲಿ ಇದ್ದಾಗ ವಿಶೇಷವಾಗಿ ಕಳ್ಳರು. ಯಾವ ರೀತಿ? ನಕ್ಸಲೈಟ್ಸ್, ಟೆರರಿಸ್ಟ್, ಇದೆಲ್ಲ ಪೂರ್ತಿ ಭವಿಷ್ಯವಾಣಿ ಸತ್ಯ. ಕತ್ತಲು ವಾತಾವರಣ. ಸೂರ್ಯನು ಎಲ್ಲಿ ಗುಪ್ತವಾಗಿ ಗುರು ಜೊತೆ ಕೂತ್ಕೊಂತಾನೋ, ನೀರಿನ ಮನೆಯಲ್ಲಿ ಕೂತ್ಕೊಂತಾನೋ, ಶನಿ ತಾನು ತನ್ನ ಮನೆಯಿಂದ ನೇರ ದೃಷ್ಟಿಯಿಂದ ಪರಿಪೂರ್ಣವಾಗಿ ತಂದೆಯನ್ನು ನೋಡ್ತಾನೋ, ಆವತ್ತು ಚಂದ್ರ ಬಂದ್ರೆ ಅಮಾವಾಸ್ಯ ಪೂರ್ತಿಯಾಗಿ ಪೌರ್ಣಮಿ ಸೇರ್ಕೊಂಡಾಗ ಸೂರ್ಯಚಂದ್ರರು ಒಬ್ರಿಗೊಬ್ರು ಎದುರಾಗಿ ಬರ್ತಾರೋ ಆವತ್ತಿನ ದಿವಸ ವಿಶೇಷವಾಗಿ ವಿದ್ಯುತ್ ಹೊಟ್ಟೋಗತ್ತೆ. ಕತ್ತಲ ಕವದ ವಾತಾವರಣ. ಶನಿ ಸೂರ್ಯನಿಗೆ ಅಡ್ಡವಾಗಿ ಬಂದರೆ ಗತಿ ಏನು? ನೀವು ಈಗ ಬೆಳಕನ್ನು ನೋಡಿ, ಆ ಕತ್ತಲು ಏನು ಅಂತ ಒಂದೇ ಕೊನೆ ಝಲಕನ್ನು ನಿಮಗೆ ಹೇಳ್ತೀನಿ. ಈಗ ದೈವ ದರ್ಶನಕ್ಕೆ ಭಗವಂತನ ಸ್ಮರಣೆ ಬಿಟ್ಟು ನಮ್ಮಗಳ ಕೈಯಲ್ಲಿ ಏನೂ ಇಲ್ಲ, ಯಾವುದನ್ನು ತಪ್ಸಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದವರು ಅಷ್ಟು ಜನ ಸುಭಿಕ್ಷವಾಗಿರ್ತೀರಾ ಅಂತ ಈ ಒಂದು ಪ್ರತಿಜ್ಞಾಪೂರ್ವಕವಾಗಿ ಅಮ್ಮನವರ ಸಾಕ್ಷಿಯಾಗಿ ನಿಮಗೆಲ್ಲರಿಗೂ ಹಾರೈಸ್ತಾ ಇದ್ದೀನಿ. ಅಷ್ಟೂ ಜನ ದೈವ ನಂಬಿಕೆ ಇಟ್ಕೊಂಡಿರೋರು, ಅಷ್ಟು ಜನ ಭಗವಂತ ನಂಬಿರ್ತಕ್ಕಂಥವ್ರು ಸಾಕ್ಷಿ ರೂಪವಾಗಿ ಭಗವಂತನ ಶಿಟ್ಟೆಯಲ್ಲಿ ಖಂಡಿತವಾಗ್ಲೂ ಸುರಕ್ಷಿತವಾಗಿರ್ತೀರಾ. ಇದು ಸತ್ಯ ಸತ್ಯ ಸತ್ಯ. ಲೋಕದರ್ಶನವನ್ನು ಈಗ ನೋಡ್ಕೊಂಬನ್ನಿ.
ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟು ಬೆಳೆದಿರತಕ್ಕಂಥವನು ಪ್ರತಿಯೊಬ್ಬನು ಖಚಿತವಾಗಿ ಎಲ್ಲರೂ ಕೊನೆಯ ದಿವಸ ಹೊರಡಲೇಬೇಕು. ಆದರೆ ಕಾರಣಾಂತರದಿಂದ, ಕೆಲವರು ಒಳ್ಳೆಯ ಕಾರಣದಿಂದ, ಕೆಲವರು ಕೆಟ್ಟ ಕಾರಣದಿಂದ, ಕೆಲವರು ಲೋಪದೋಷಗಳಿಂದ, ಕೆಲವರು ಅಪಮೃತ್ಯುವಿಂದ ಹೀಗೆ ಹೋಗ್ತಾ ಇರ್ತಾರೆ. ಭಗವಂತನ ಒಂದು ಲೀಲಾ ರೂಪದಲ್ಲಿ ಯಾರ ಕೈಯಲ್ಲೂ ಏನೂ ಮಾಡೋಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿ ನಮ್ಮದು ಇವತ್ತಿನ ದೇವಸ್ಥಾನ. ಅದಕ್ಕೋಸ್ಕರ ಈ ದಿವಸ ನಾವು ಭಗವಂತನ ನಾಮಸ್ಮರಣೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಬಿಟ್ಟು ಇನ್ನದಕ್ಕೋಸ್ಕರ ಇನ್ಯಾವುದೇ ಒಂದು ಕಾರಣ ಅಥವಾ ಯಾವುದೇ ಒಂದು ನಾವು ಲೋಪದೋಷಗಳನ್ನ ಇಟ್ಕೊಳ್ಳದೆ ನಮ್ಮ ಪ್ರಯತ್ನಗಳ ಮುಖಾಂತರವಾಗಿ ಭಗವಂತನ ಚಿಂತೆಗೆ ನೀವೆಲ್ಲರೂ ದೀಪೋತ್ಸವನ ಪಾಲ್ಗೊಂಡು ಹಚ್ಚಿದ್ದೀರಿ. ನಾವು 2 ದಿವಸ ಕಾರ್ಯಕ್ರಮವನ್ನು ಮಾಡಿ ಯಾತಕ್ಕೆ ಅಂತ ಕೃತಜ್ಞತೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದಾರೆ. ನಾನೇನು ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸಬೇಕಾಗೋದಾಗಲಿ ಕೃತಜ್ಞತೆಗಳು ಸಲ್ಲಿಸಬೇಕಾದ್ರೆ ಏನೂ ನೆಸೆಸಿಟಿ ಇಲ್ಲ, ಅಂದರೆ ಕಾರಣವೇ ಇಲ್ಲ. ಯಾತಕ್ಕೆ ಅಂದರೆ ನಿಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ ನಾನು ಅವತ್ತೂ ಒಂದೇ ಮಾತು, ಜನಕ್ಕೋಸ್ಕರ ಇದ್ದೀನಿ, ಲೋಕಮಾತೆಗೋಸ್ಕರ ಇದ್ದೀನಿ, ಲೋಕಮಾತೆ ಹೇಳಿದ್ರ ಜನಕ್ಕೋಸ್ಕರ ಹೇಳ್ತೀನಿ, ಇಷ್ಟೇ. ನಾವು ಬರೀ ಮೀಡಿಯೇಟರ್ಸ್ ಇದ್ದ ಹಾಗೆ ದೇವರಿಗೂ ನಿಮ್ಮ ಜನಗಳ ಮಧ್ಯೆ ಹೇಳೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಗುರು ಹಿರಿಯರ ಆಶೀರ್ವಾದ ಅಂದಿಗೂ ಇದೆ, ಇಂದಿಗೂ ಇದೆ, ನಾಳೆನೂ ಇರುತ್ತೆ. ಇದನ್ನು ನೀವು ಮೊದಲಿಂದ ನೋಡ್ತಾ ಇದ್ದೀರಾ, ಪರಿಪಾಲನೆ ಮಾಡ್ತಾ ಇದ್ದೀರಾ, ಪಾಲನೆ ಮಾಡ್ಕೊಂಡು ಮುಂದಕ್ಕೂ ಹಾಗೆ ವಂಶ ಪಾರಂಪರೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಒಂದೇ ಆಸೆ. ಅದಕ್ಕೋಸ್ಕರ ಯಾವತ್ತೂ ನಾವು ಹೇಳೋದನ್ನು ಹೇಳ್ತಾನೇ ಇದ್ದೀವಿ. ಆದರೆ ಹೇಳೋಕ್ಕೆ ಅರ್ಥ ಇವತ್ತಿಗೂ ಸಾರ್ಥಕತೆಯಾಗಿದೆ. ಯಾಕೆಂದರೆ ಕೆಲವರೆಲ್ಲ ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಜನ ಮಾತ್ರ ಸುಖವಾಗಿದ್ರೆ ಏನು ಪ್ರಯೋಜನ? ನಾವು ಹೇಳೋ ಥರ ನೀವೆಲ್ಲ ಹೇಳಿದಾಗ ಇಡೀ ಕ್ರಿಮಿ ಕೀಟ ಜೀವರಾಶಿ ಪಕ್ಷಿ ಪ್ರಾಣಿಗಳೆಲ್ಲ ಚೆನ್ನಾಗಿರುತ್ತೆ, ಇಡೀ ಲೋಕಕ್ಷೇಮಂ ವಹಾಮ್ಯಹಂ ಅಂದಾಗ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.